ವಿರೋಧ ಪಕ್ಷದವರು ವಿನಾಕಾರಣ ಟೀಕೆ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಜನಪರ ಆಡಳಿತ ನಡೆಯುತ್ತಿದ್ದು ಮುಂದಿನ ಅವಧಿಯಲ್ಲಿಯೂ ಕೂಡ ಉತ್ತಮ ಕೆಲಸಗಳು ಆಗಲಿವೆ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದಲ್ಲಿ BSc ನರ್ಸಿಂಗ್ ಕಾಲೇಜು ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಕಿ ಮಾತನಾಡಿದ ಅವರು, ಸಚಿವರು ಸಮರ್ಪಕವಾಗಿ ಕೆಲಸ ಮಾಡುತ್ತಿದ್ದು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದರು. ಇಡೀ ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು BPL ಕಾರ್ಡ್ಗಳನ್ನು ನೀಡಲಾಗಿದೆ. ವಿಧಾನಸಭೆಯಲ್ಲಿ ಆರೋಗ್ಯಕರ ಚರ್ಚೆಗಳು ನಡೆಯಬೇಕು. ತಾಲೂಕಿಗೆ 12 KPS ಶಾಲೆಗಳು ಮಂಜೂರಾಗಿವೆ. ಕನ್ನಡ ಭಾಷೆಯಲ್ಲಿ ಓದಿದವರು ಜಾಣರಾಗ್ತಾರೆ. ನಾವು ಕೂಡ ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಮಾತನಾಡ್ತೇವೆ ಅಂತ ಹೇಳಿದರು. ಅಧಿವೇಶನ ಮುಗಿದಿರೋದ್ರಿಂದ ಬಜೆಟ್ ತಯಾರಿ ನಡೀತಾ ಇದೆ. MLA ಆಗಿರುವವರೆಗೂ ಆಡಳಿತ ಹಾಗೂ ಕಾನೂನು ಕುರಿತು ಜ್ಞಾನ ಇರಬೇಕು. ತಾಲೂಕಿನಲ್ಲಿ LKG ಇಂದ PG ತನಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲಾಗುವುದು ಅಂತ ಭರವಸೆ ನೀಡಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಪ್ರಧಾನಿಯಾಗಲು ಸೂಕ್ತ ವ್ಯಕ್ತಿ, ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಆದರೆ ಶರಣಪ್ಪ ಮತ್ತು ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ಅವಕಾಶ ದೊರೆತಿದೆ ಅಂತ ತಿಳಿಸಿದ್ದಾರೆ. There is a irony in Karnataka, highest GDP and highest BPL. Yes, it is true. ಭಾರತಕ್ಕೆ ಗೊತ್ತಾಗಬೇಕು, ಇಡೀ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ತಲಾವಾರು ಆದಾಯ ಅಂದರೆ ಏನು? ಉದಾಹರಣೆ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಎಷ್ಟು ರೈತರ ಭೂಮಿ ಇದೆ, ಈ ಭೂಮಿಯಲ್ಲಿ ಎಷ್ಟು ಬೆಳೆ ಬೆಳೆದಿದ್ದಾರೆ, ಎಷ್ಟು ವ್ಯಾಪಾರ ಇದೆ, ಎಷ್ಟು ಉದ್ದಿಮೆಗಳಿದ್ದಾವೆ, ಎಷ್ಟು ಸೇವಾ ಕ್ಷೇತ್ರದಲ್ಲಿ ಜನ ಕೆಲಸ ಮಾಡ್ತಾರೆ, ಇವ್ರನ್ನೆಲ್ಲ ವಾರ್ಷಿಕ ಲೆಕ್ಕ ಹಾಕ್ತಾರೆ. ಆ ವಾರ್ಷಿಕ ಲೆಕ್ಕ ಹಾಕಿದರೆ ಎಷ್ಟು ಉತ್ಪನ್ನ ಇಲ್ಲಿಂದ ಬರುತ್ತೆ ಅದನ್ನ ಎಲ್ಲ ತಾಲೂಕಾದ್ರು ಸೇರಿಸಿ ರಾಜ್ಯದ್ದು GDP ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಅದರ ಥರ ಇಡೀ ರಾಷ್ಟ್ರದ ಮಾಡ್ತಾರೆ. ಇವತ್ತು ಸುದಯದಿಂದ ನಾವು ಒಳ್ಳೆಯ ಜನಪರವಾದಂಥ ಆಡಳಿತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಡ್ತಾ ಇರೋದ್ರಿಂದ ಇವತ್ತು ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋದು ಕರ್ನಾಟಕ. ಇದು ನಾನು ಹೇಳಿದ್ದಲ್ಲ, ಮೊನ್ನೆ 3 ತಿಂಗಳ ಹಿಂದೆ ಲೋಕಸಭೆಯಲ್ಲಿ ಆರ್ಥಿಕ ಮಂತ್ರಿಗಳು ಕೊಟ್ಟಂತ ಉತ್ತರ. ವಿ ಆರ್ ದ ಹೈಯೆಸ್ಟ್ GDP. ಮತ್ತು ಬಡವರಿಗಾಗಿ ಅನುಕೂಲ ಆಗಲಿ ಅಂತ ಹೇಳಿ BPL ಕಾರ್ಡ್ ಕೊಟ್ಟುಬಿಟ್ಟಿದ್ದೇವೆ. ನಮ್ಗೆ ಗೊತ್ತಿದೆ, ಕೆಲವು ಜನ ನೌಕರಸ್ಥರಿಗೆ ಕೊಟ್ಟಿದ್ದಾರೆ, ಕೆಲವು ಉದ್ಯೋಗಸ್ಥರಿಗೆ ಕೊಟ್ಟಿದ್ದಾರೆ. ಇದೇ ಒಂದು 20-25% ಇದೆ, ನನಗೆ ಗೊತ್ತಿದೆ. ಬೇರಾಜಿನ ತಮಿಳುನಾಡಿನಲ್ಲಿ ಎಷ್ಟಿದೆ, ಗುಜರಾತ್ನಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿ ಎಷ್ಟಿದೆ BPL ಕಾರ್ಡು. ಅದ್ರ ವಿವರಕ್ಕೆ ಹೋಗೋದಲ್ಲ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರ ಇದೆ. ವಿ ಹ್ಯಾವ್ 83%. ಇದು ಸಣ್ಣ ಇದಲ್ಲ, ಆದರೆ ಯಾವುದನ್ನು ನಾವು ತೆಗಿತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಬಡವರ ಪರ, ಮಧ್ಯಮ ವರ್ಗದ ಪರ. ಮತ್ತು ಅದರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇನ್ಕಮ್ ಲಿಮಿಟ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೆ. ಇಲ್ಲಿದ್ರೆ ಏನಾಗುತ್ತೆ, ಕೆಲವು ಬಡವರು ಇವು ಕಟ್ತಾರೆ, ಕೆಲವು ವರ್ಗದ ಜನರದು BPL ಕಾರ್ಡ್ ಕಟ್ ಆಗ್ತಾರೆ. ಯು ಹ್ಯಾವ್ ಟು ಗೋ ಬೈ ರೂಲ್ಸ್. ಗವರ್ಮೆಂಟ್ ಇಸ್ ಥಿಂಕಿಂಗ್ ಟು ಲಿಟಲ್ ಸ್ವಲ್ಪ ಮೇಲೆ ಏರ್ಸೋಣ ಅಂತ ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ. ಅದಕ್ಕೆ ತಾತ್ವಿಕವಾಗಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ.